ಪ್ರತಾಪ್ ಅವರ ಬಗ್ಗೆ ವಿನಯ್ ಅವರು ಅಲ್ಲಿ ಸಾಕಷ್ಟು ಬಾರಿ ಯಾವುದೇ ಒಂದು ವಿಷಯ ಅಂತ ಬಂದರೂ ಕೂಡ ಮೊನ್ನೆ ಬಹುಶಃ ಅಲ್ಲಿ ವಿನಯ್ ಅವರು ಪ್ರತಾಪ್ ಅವರ ಹೆಸರನ್ನು ಕ್ಯಾಪ್ಟನ್ಸಿಗೆ ತಗೊಳ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅದೊಂದನ್ನು ಬಿಟ್ಟು ಇಷ್ಟು ವಾರಗಳಲ್ಲಿ ಫ್ರಮ್ ದ ಡೇ ಒನ್, ಸೊ ಎಲ್ಲಿ ಕಳಪೆ ಅಂತ ಬರುತ್ತೆ, ಎಲ್ಲಿ ಮತ್ತೊಂದು ಬರುತ್ತೆ, ಅಲ್ಲೆಲ್ಲ ವಿನಯ್ ಅವರು ಪ್ರತಾಪ್ ಅವರ ಹೆಸರನ್ನು ತಗೊಳ್ತಾ ಬರ್ತಾರೆ. ಆದರೆ ಪ್ರತಾಪ್ ಅವರು ಎಲ್ಲೂ ಕೂಡ ವಿನಯ್ ಅವ್ರ ಹತ್ರ ಹೋಗಿ ನನ್ನ ಯಾಕೆ ಕಳಪೆ ಅಂತ ಹೇಳಿದ್ರಿ, ನನ್ನ ಯಾಕೆ ಒಂದು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ನಾನು ಯಾಕೆ ಆಡೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳೋದಿಲ್ಲ. ಆದರೆ ವಿನಯ್ ಅವರು ಪ್ರತಿ ಬಾರಿ ಅಂದರೆ ಯಾರೇ ಬಂದು ಅವರ ಬಗ್ಗೆ ಮಾತಾಡಿದ್ರು ಕೂಡ ಅಲ್ಲಿ ಹೋಗಿ ಕೇಳ್ತಾನೇ ಇರ್ತಾರೆ. ನೀನು ಅದನ್ನ ಯಾಕೆ ಹೇಳಿದೆ, ಇದನ್ನ ಯಾಕೆ ಹೇಳಿದೆ ಅಂದರೆ ಅವರಲ್ಲಿ ಕೇಳ್ತಾರೆ, ನಿನ್ನ ಹತ್ರ ಕೇಳಿಕೊಂಡು ನಾನು ಪದ ಬಳಕೆ ಮಾಡಬೇಕಂತ. ನಾನು ವಿನಯ್ ಅವರನ್ನು ಸ್ಟ್ರೈಟ್ ಅವೇ ಕೇಳ್ತೀನಿ, ಅಂದರೆ ಪ್ರತಾಪ್ ಅವರು ಏನು ಮಾಡಬೇಕಂತ ನಿಮ್ಮನ್ನು ಕೇಳಿಕೊಂಡು ಮಾತಾಡಬೇಕಾ ವಿನಯ್ ಅವರೇ? ಅಲ್ಲ ಅಲ್ವಾ? ಪ್ರತಾಪ್ ಅವರಿಗೆ ಸ್ವಂತ ಅಧಿಕಾರ ಇದೆ, ಅವರು ಅವರ ಪದಗಳ ನೀವು ಹೇಗೆ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಿರೋ, ಪ್ರತಾಪ್ ಅವರ ಹೊರಗಡೆ ವಿಷಯಗಳ ಬಗ್ಗೆ ಮಾತಾಡ್ತಿರೋ, ಅದೇ ರೀತಿ ಪ್ರತಾಪ್ ಅವರು ನಿಮ್ಮ ಪದ ಬಳಕೆಯ ಬಗ್ಗೆ ಮಾತಾಡಿದ್ದು ಸರಿನೇ. ಅಂದರೆ ನೀವು ಬೇರೆಯವರ ಬಗ್ಗೆ ಮಾತನಾಡಿದ್ರೆ, ನೀವು ಪ್ರತಾಪ್ ಅವರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸ್ಬಿಟ್ರೆ ಪ್ರತಾಪ್ ಅವರು ನಿಮ್ಮ ಬಗ್ಗೆ ಮಾತಾಡೋದಿಲ್ಲ. ನ್ಯೂಟನ್ಸ್ ಥರ್ಡ್ ಲಾ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನೀವು ಹೋಗಿದ್ರೆ ಎಷ್ಟು ಫಾಸ್ಟಾಗಿ ಬಾಲ್ನ ಹಾಕ್ತಿರೋ ಅಷ್ಟೇ ಫಾಸ್ಟಾಗಿ ಬರುತ್ತೆ. ಆದರೆ ಪ್ರತಾಪ್ ಅವರು ನನ್ನ ಪ್ರಕಾರ ಇನ್ನೂ ಸ್ವಲ್ಪ ನಿಧಾನಕ್ಕೆ ಹೊಡಿತಾ ಇದ್ದಾರೆ ಅಂತ ಅನ್ಸುತ್ತೆ. ನಿಮ್ಮಷ್ಟು ಫಾಸ್ಟಾಗಿ ಹೊಡೆದಿದ್ರೆ ನೀವು ತಡ್ಕೊಳಕ್ಕಾಗ್ತಿರಲಿಲ್ಲ, ಇಷ್ಟೊತ್ತಿಗೆ ಓಡೋಗ್ಬಿಡ್ತಾ ಇದ್ರಿ.